ನಮಸ್ಕಾರ ಫ್ರೆಂಡ್ಸ್, ಸ್ಪರ್ಧಾ ವಿಜನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಮೇ 2ರ ಎಲ್ಲ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡಕ್ಕೆ ಟ್ರೈ ಮಾಡೋಣ. ಹಾಗೂ ಎಲ್ಲಗಳನ್ನ ನೋಟ್ಸ್ ನೀವು ಕರೆಕ್ಟಾಗಿ ಮಾಡಿ, ನೋಟ್ಸ್ ಮಾಡಿದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ವಾರದ ಅಂತ್ಯಕ್ಕೆ ಎಲ್ಲ ಒಂದು ಕರೆಂಟ್ ಅಫೇರ್ಸ್ಗಳನ್ನು ರಿವಿಷನ್ ಕೂಡ ಮಾಡಬಹುದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸಬರಾಗಿರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣವಾ ಫ್ರೆಂಡ್ಸ್? ಮೊದಲನೇ ಪ್ರಶ್ನೆ ನೋಡೋಣ. ಹೀಗಿದೆ ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ ಅಂತ ಕೇಳ್ತಿದ್ದಾರೆ ಪ್ರಶ್ನೆನ. ಸೊ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸೋದು ಮೇ 1ರಂದು. ಯಾವಾಗ? ಮೇ 1ರಂದು. ಸೊ ನಿನ್ನೆನೆ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಲಾಯಿತು. ಉದ್ದೇಶ ಏನು? ಕಾರ್ಮಿಕರ ಸಾಧನೆಗಳನ್ನು ಸಂಭ್ರಮಿಸುವುದು. ಏನಪ್ಪಾ ಅಂತಂದ್ರೆ, ನಮ್ಮ ಪ್ರತಿಯೊಂದು ದೇಶದ ಆರ್ಥಿಕ ಒಂದು ಪರಿಸ್ಥಿತಿ ಏನಿದೆ ಅದು ಕಾರ್ಮಿಕರ ಒಂದು ದುಡಿಮೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಣ್ಣ ಪುಟ್ಟ ಕಾರ್ಮಿಕರೇ ನಮ್ಮ ದೇಶದ ಒಂದು GDPಗಾಗಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಬೆಳವಣಿಗೆಗಾಗಿ ಹೆಲ್ಪ್ ಆಗ್ತಾರೆ. ಮೇಲಿನ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರು ತುಂಬ ಇದರಲ್ಲಿ ದುಡಿಮೆಯನ್ನು ಮಾಡಲ್ಲ. ಅವ್ರು ಏನಂತಂದ್ರೆ ಡಿಸಿಷನ್ ಮೇಕಿಂಗ್ ಒಂದು ಪೋಸ್ಟ್ನಲ್ಲಿ ಇರ್ತಾರೆ. ಆದರೆ ಮೇನ್ ಆಗಿ ದುಡಿಮೆ ಮಾಡುವಂಥವ್ರು ಯಾರು? ಕಾರ್ಮಿಕರು. ಸೊ ಈ ಕಾರ್ಮಿಕರ ಒಂದು ದುಡಿಮೆಯನ್ನು ಗೌರವಿಸುವುದಕ್ಕಾಗಿ ಮತ್ತು ಅವರ ಸಾಧನೆಗಳನ್ನು ಸಂಭ್ರಮಿಸುವುದಕ್ಕಾಗಿ ಈ ಒಂದು ಅಂತಾರಾಷ್ಟ್ರೀಯವಾಗಿ ಕಾರ್ಮಿಕರ ದಿನವನ್ನು ಆಚರಿಸ್ತಾರೆ. ಮೊದಲೇನಂತಂದ್ರೆ, ನಮ್ಮ ದೇಶದಲ್ಲಿ ಬ್ರಿಟಿಷರ್ ಬಂದ ಒಂದು ಟೈಮ್ದಲ್ಲಿ ಕಾರ್ಮಿಕರಿಗೆ ಯಾವುದೇ ಒಂದು ಗೌರವ ಇದ್ದಿರಲಿಲ್ಲ. ಯಾರೂ ಅವರನ್ನು ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅವರನ್ನು ಒಂದು ಚಾಕರಿ ಆಳಿನ ಹಾಗೆ ಒಂದು ದುಡಿಮೆಯನ್ನು ಮಾಡಿಸ್ಕೊತಿದ್ರು ಅವ್ರ ಕಡೆ. ಬಟ್ ಅದಾದಮೇಲೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಂತಹ ಒಂದು ಸಮಯ ಹೇಗೆ ಸಮೀಪ ಬರ್ತಾ ಹೋಯ್ತೋ, ಕಾರ್ಮಿಕರಿಗೂ ಕೂಡ ಒಂದು ರೆಸ್ಪೆಕ್ಟ್ ಸಿಗ್ತಾ ಹೋಯಿತು. ಆಮೇಲೆ ಫಸ್ಟ್ ಟೈಮ್ ಚೆನ್ನೈನಲ್ಲಿ 1923ರಲ್ಲಿ, ಚೆನ್ನೈ 1923 ಈ ಒಂದು ಕಾರ್ಮಿಕರ ದಿನವನ್ನು ಆಚರಣೆ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನು ತುಂಬ ಇಂಪಾರ್ಟೆಂಟ್. ಈ ದಿನದಂದು ಏನಂತಂದ್ರೆ ಕಾರ್ಮಿಕರಿಗೆ ಎಲ್ಲರಿಗೂ ರಜೆ ಕೂಡ ಇರ್ತದ. ಸೊ ನೋಡ್ಬೋದು ನೀವು ಇಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಡೇ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಲೇಬರ್ ಡೇ. ಎರಡನೇ ಪ್ರಶ್ನೆ ಫ್ರೆಂಡ್ಸ್, SM ಕೃಷ್ಣ ಅವರ ಜನ್ಮದಿನ. SM ಕೃಷ್ಣ ಇವರ ಒಂದು ಜನ್ಮದಿನವಿದೆ. ಯಾವಾಗ? ಅದು ಕೂಡ ನಿನ್ನೆನೆ, ಮೇ 1ರಂದು. ಓಕೆ. ಸೊ ಇವ್ರು ಯಾವಾಗ ಹುಟ್ಟಿದ್ರು ಅಂತಂದ್ರೆ 1932ರಲ್ಲಿ ಮೇ 1ರಂದು. ಎಲ್ಲಿ? ಮಂಡ್ಯದಲ್ಲಿ ಇವರ ಜನ್ಮವನ್ನು ತಾಳಿದ್ರು. ಎಲ್ಲಿ? ಮಂಡ್ಯ. 1932ನೇ ಇಸ್ವಿ ಫ್ರೆಂಡ್ಸ್. ಸೊ ತುಂಬಾನೇ ಹಳೆ ಕಾಲದಲ್ಲಿ ಹುಟ್ಟಿರುವಂತ SM ಕೃಷ್ಣ ಅವರು ಇವರು. ಇವರ ಪೂರ್ಣ ಹೆಸರನ್ನ ನೋಡಿ, SM ಅಂತಂದ್ರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತ. ಇತ್ತೀಚೆಗೆ ಏನಂತಂದ್ರೆ 2024ರಲ್ಲೇನೆ ಇವರದ ಒಂದು ನಿಧನವಾಗಿದೆ. ಹಾಗಾದ್ರೆ ಇವರು ಎಷ್ಟು ವರ್ಷ ಬಾಳಿದ್ರು ನೋಡಿ ಫ್ರೆಂಡ್ಸ್. ಆಲ್ಮೋಸ್ಟ್ 92 ವರ್ಷಗಳ ಕಾಲ ಇವರು ಜೀವನವನ್ನ ಮಾಡಿ ಅವರ ಒಂದು ನಿಧನ ಉಂಟಾಗಿದೆ. ಇವರ ಒಂದು ಅತಿ ದೊಡ್ಡ ಸಾಧನೆ ಏನಂತಂದ್ರೆ ಬೆಂಗಳೂರನ್ನ IT ಹಬ್ ಆಗಿ ಮಾಡುವುದು. IT ಹಬ್ ಅಂತಂದ್ರೆ ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಿನಲ್ಲಿ ತುಂಬಾನೇ ಜಾಸ್ತಿ ಮಾಡೋದ್ರಲ್ಲಿ ಇವ್ರದ್ದೊಂದು ತುಂಬಾ ದೊಡ್ಡದಾದಂಥ ಪಾತ್ರವಾಗಿದೆ. ಯಾರ್ದು? SM ಕೃಷ್ಣ ಅವ್ರದ್ದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ IT ಕಂಪನಿಗಳು ಬರ್ತಕ್ಕಂತಹ ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಇವರೇ ಆಗಿದ್ರು, SM ಕೃಷ್ಣ ಅವರು. 2000 ಅಥವಾ 2004ನೇ ಇಸ್ವಿ ನಡುವಿನ ಒಂದು ಸಮಯ ಅದು. ಸೊ ನಾವು ಇವರ ಒಂದು ಸಾಧನೆಗಳನ್ನ ಕೂಡ ಇಲ್ಲಿ ನೋಡ್ಬೋದು. ಇವರೇ SM ಕೃಷ್ಣ ಅವರು. ತುಂಬಾನೇ ಒಂದು ತೇಜಸ್ ಇರುವಂತಹ ರಾಜಕಾರಣಿಗಳು ಇವರು. ಈಗಿನ ರಾಜಕಾರಣಿಗಳು ಈ ರೀತಿ ಸಿಗಲ್ಲ ನಮಗೆ. ತುಂಬಾನೇ ಒಂದು ಸ್ಪೆಷಲ್ ಆದಂತಹ ರಾಜಕಾರಣಿ ಇವರು. ಇವರ ಒಂದು ಪ್ರಮುಖ ಹುದ್ದೆಗಳು ನೀವು ನೋಡ್ಬೋದು. ಫಸ್ಟ್ ಇವರ ಹುದ್ದೆ ಏನಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು. 1999ರಿಂದ 2004ರವರೆಗೆ 5 ವರ್ಷಗಳ ಕಾಲ ಇವರು ಕರ್ನಾಟಕದ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದರು. ಇದೇ ಒಂದು ಸಮಯದಲ್ಲಿ ಬೆಂಗಳೂರನ್ನ IT ಹಬ್ ಆಗಿ ಪರಿವರ್ತನೆ ಮಾಡುವುದರಲ್ಲಿ ಇವರದೊಂದು ತುಂಬಾ ಮಹತ್ವದ ಪಾತ್ರ ಇತ್ತು. ಇದಕ್ಕಿಂತ ಮೊದಲು ಇವರು ಕರ್ನಾಟಕದ ಉಪಮುಖ್ಯಮಂತ್ರಿಗೂ ಕೂಡ ಆಗಿದ್ರು. ಅದು ತುಂಬಾ ಮೊದಲಿನ ಸಮಯ ಅದು. ಅದಾದ್ಮೇಲೆ ಮುಖ್ಯಮಂತ್ರಿಗಳಾಗಿದ್ದು ಇವರು. ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಕೂಡಲೇ
ಇವರು ನೆಕ್ಸ್ಟ್ ಮಹಾರಾಷ್ಟ್ರದ ರಾಜ್ಯಪಾಲರಾದರು. ಯಾವಾಗಿಂದ? 2004ರಿಂದ 2008ರವರೆಗೆ. ಮುಂದೆ ಅತಿ ದೊಡ್ಡ ಇವರ ಅಚೀವ್ಮೆಂಟು, ಭಾರತದ ವಿದೇಶಾಂಗ ಮಂತ್ರಿಗಳು, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಇವರು. ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಯಾವಾಗಿಂದ? 2009ರಿಂದ 2012ರವರೆಗೆ. ಸೊ ತುಂಬಾನೇ ಕರ್ನಾಟಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಇವರು. ಯಾಕಂತಂದ್ರೆ ಕರ್ನಾಟಕದಿಂದ ಇಷ್ಟೊಂದು ಟ್ಯಾಲೆಂಟ್ ಹೊರಹೊಮ್ಮಿ ಇಡೀ ಭಾರತದಲ್ಲೇ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡುವಂತ ಲೆವೆಲ್ಗೆ ಇವರು ಹೋದ್ರು. ಸೊ ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಳ್ಳುವಂಥ ವಿಷಯ ಅದು. ಇವರಿಗೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ, ಪ್ರಮುಖವಾದಂಥ ಪ್ರಶಸ್ತಿ, ಅದು ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಕಾಶ್ಮೀರದ ಒಂದು ಗಡಿಯಲ್ಲಿ ಮೋದಿ ಬಂಕರ್ಗಳನ್ನ ನಿರ್ಮಿಸಲಾಗಿದೆ. ಏನಿವು ಅಂತ ಕೇಳ್ತಿದ್ದಾರೆ. ಮೋದಿ ಬಂಕರ್ಗಳು ಏನು? ಸೊ ಏನಂತಂದ್ರೆ ಫ್ರೆಂಡ್ಸ್, ಇದೊಂದು LOC ಏನಿದೆ, ಲೈನ್ ಆಫ್ ಕಂಟ್ರೋಲ್, ಇದೊಂದು ಇಮ್ಯಾಜಿನರಿ ಗೆರೆ. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಒಂದು ಬಾರ್ಡರ್ನ ಲೈನ್. ಇದು ಇಮ್ಯಾಜಿನರಿ ಲೈನ್, ಇದು ರಿಯಲ್ ಆದಂಥ ಲೈನ್ ಅಲ್ಲ. ಸೊ ಈ ಒಂದು LOC ಏನಿದೆ, ಇದರ ಬಳಿ ಇರ್ತಕ್ಕಂಥ ಕೆಲವು ಹಳ್ಳಿಗಳು, ಭಾರತದ ಒಂದು ಕೆಲವು ಹಳ್ಳಿಗಳು, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥವು. ಆ ಹಳ್ಳಿಗಳಲ್ಲಿ ಯುದ್ಧದ ಸಮಯ ಬಂತು ಅಂತಂದ್ರೆ ತುಂಬಾನೇ ಒಂದು ಕಲಹ ಸ್ಟಾರ್ಟ್ ಆಗಿಬಿಡತ್ತೆ. ಅದರಿಂದ ಅವರಿಗೆ ತುಂಬಾನೇ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಆದ್ದರಿಂದ ಅವರೆಲ್ಲರೂ ಕದನದ ಒಂದು ಸಮಯದಲ್ಲಿ ಬಂಕರ್ಗಳನ್ನು ಅವರಿಗೆ ನಿರ್ಮಿಸಿ ಕೊಡ್ತಾರೆ. ಯಾರು? ಭಾರತ ಸರ್ಕಾರ ಕೊಡುತ್ತೆ. ಸೊ ಈ ರೀತಿ ಸರ್ಕಾರ ಸಮುದಾಯ ಬಂಕರ್ಗಳನ್ನು ನಿರ್ಮಿಸಿದೆ. ಸಮುದಾಯ ಬಂಕರ್, ಕಮ್ಯುನಿಟಿ ಬಂಕರ್ಗಳನ್ನು ನಿರ್ಮಾಣ ಮಾಡಿದೆ. ಎಷ್ಟು? 8,000. ನಮ್ಮ ಭಾರತ ಸರ್ಕಾರ 8,000 ಬಂಕರ್ಗಳನ್ನ ನಿರ್ಮಾಣ ಮಾಡಿದೆ. ಆ ಬಂಕರ್ಗಳಲ್ಲಿ ನಿಮಗೆ ನೀರು, ವಿದ್ಯುತ್ ಮತ್ತು ಶೌಚಾಲಯ ಎಲ್ಲದರ ವ್ಯವಸ್ಥೆ ಸಿಗತ್ತೆ. ನೀವು ಆರಾಮಾಗಿ ಅದರಲ್ಲಿ ಇರಬಹುದು ಯುದ್ಧ ಮುಗಿಯೋ ತನಕ. ಸೊ ಇದು ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕಾಲದಲ್ಲಿ ಇವುಗಳ ನಿರ್ಮಾಣವಾಗಿದ್ದರಿಂದ ಇವುಗಳಿಗೆ ಮೋದಿ ಬಂಕರ್ ಅಂತ ಪ್ರೀತಿಯಿಂದ ಕೆಲವರು ಕರೀತಾರೆ. ಇದು ಯಾವುದೂ ಅಫಿಷಿಯಲ್ ಹೆಸರಲ್ಲ, ಬಟ್ ಅಲ್ಲಿನ ಜನರು ಮೋದಿ ಬಂಕರ್ ಅಂತ ಇವುಗಳಿಗೆ ಕರೀತಾರಷ್ಟೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಬಂಕರ್ಗಳಿವೆ ಅಂತ. ಮನೆ ಕೆಳಗಡೆ ಇರ್ತವೆ ಇವು. ಈ ಬಂಕರ್ಗಳ ನಿರ್ಮಾಣ ಯಾಕೆ ಮಾಡ್ತಾರೆ ಅಂತಂದ್ರೆ, ಯುದ್ಧ ಸ್ಟಾರ್ಟ್ ಆದ್ಮೇಲೆ ಸೈನಿಕರು ಯುದ್ಧವನ್ನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಸಿವಿಲಿಯನ್, ಈ ಹೊರಗಿನ ಒಂದು ಸೈನಿಕರಲ್ಲದಂತಹ ಮನುಷ್ಯರೇನಿರ್ತಾರೆ ಅವರಿಗೆ ಸೇಫ್ಟಿಯನ್ನು ಕೊಡೋದಕ್ಕಾಗಿ ಬಂಕರ್ಗಳ ನಿರ್ಮಾಣ ಆಗುತ್ತೆ. ಸೊ ಭಾರತದ ಪ್ರತಿಯೊಂದು ಬಾರ್ಡರ್ಗಳಲ್ಲೂ ಕೂಡ ಈ ಬಂಕರ್ಗಳನ್ನ ನಿರ್ಮಾಣ ಮಾಡಲ್ಲ, ಕೇವಲ ಕೆಲವೊಂದು ಬಾರ್ಡರ್ಗಳಲ್ಲಿ ಅಷ್ಟೇ. ಯಾಕಂತಂದ್ರೆ ಆಲ್ಮೋಸ್ಟ್ ನಮ್ಮ ಭಾರತ ಹೇಗಿದೆ ಅಂತಂದ್ರೆ, ನಮ್ಮ ಭಾರತದ ಒಂದು ಜಾಗ್ರಫಿ ಹೇಗಿದೆ ಅಂತಂದ್ರೆ, ಎಲ್ಲ ಕಡೆ ಅನೇಕ ಕಣಿವೆಗಳಿವೆ, ಅನೇಕ ಪರ್ವತಗಳಿವೆ. ಸೊ ಇವೆಲ್ಲ ಏನ್ ಮಾಡ್ತವೆ ಅಂತಂದ್ರೆ ನ್ಯಾಚುರಲ್ ಬಂಕರ್ಗಳ ಒಂದು ರೂಪದಲ್ಲಿ ಆಕ್ಟ್ ಮಾಡ್ತವೆ. ಸೊ ನೈಸರ್ಗಿಕ ಬಂಕರ್ಗಳು ಇರುವಾಗ ನಾವು ಆರ್ಟಿಫಿಷಿಯಲ್ ಬಂಕರ್ಗಳನ್ನ ಯಾಕೆ ಮಾಡೋದು ಅಂತ ಹೇಳಿ ಅದಕ್ಕೆ ಎಲ್ಲ ಬಾರ್ಡರ್ಗಳಲ್ಲಿ ಇವುಗಳನ್ನ ನಿರ್ಮಿಸಿಲ್ಲ. ಎಲ್ಲಿ ತುಂಬಾನೇ ಪ್ಲೇನ್ ಆಗಿರ್ತಕ್ಕಂಥ ಒಂದು ಏರಿಯಾ ಸಿಗತ್ತೋ ಬಾರ್ಡರ್ನಲ್ಲಿ, ಅಲ್ಲಷ್ಟೇ ಈ ಬಂಕರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಭಾರತ ಮತ್ತು ಚೀನಾ ಬಾರ್ಡರ್ನಲ್ಲೂ ಕೂಡ, ಅಂದ್ರೆ ಅರುಣಾಚಲ್ ಪ್ರದೇಶ್ ಆ ಒಂದು ಏರಿಯಾ ಏನಿದೆ, ಆ ಒಂದು ಏರಿಯಾದಲ್ಲೂ ಕೂಡ 7,000 ಬಂಕರ್ಗಳನ್ನ ಭಾರತ ಸರ್ಕಾರ ನಿರ್ಮಾಣ ಮಾಡಿದೆ. LOCನಲ್ಲಿ 8,000, ಚೀನಾ ಇಂಡಿಯಾ ಬಾರ್ಡರ್ನಲ್ಲಿ 7,000. ಸೊ ಈ ಬಂಕರ್ಗಳೇ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಅಲ್ಲ. ಕೆಲವೊಬ್ರು ಈ ಬಂಕರ್ಗಳ ಮೇಲೆ ನಂಬಿಕೆ ಇಡೋದಿಲ್ಲ. ಯಾಕಂತಂದ್ರೆ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಯಾರ ಕಡೆನೂ ಬಂಕರ್ಗಳ ತನಕ ಓಡಿ ಹೋಗಿ ಅದರಲ್ಲಿ ಹೋಗಿ ಮುಚ್ಕೊಂಡು ಕುಂದ್ರುವಂತ ಸಮಯನೇ ಇರಲ್ಲ. ಸೊ ಅದಕ್ಕಾಗಿ ಕೆಲವೊಬ್ರು ಏನ್ ಮಾಡ್ತಿದ್ದಾರೆ, ತಮ್ಮ ಸ್ವಂತ ಬಂಕರ್ಗಳನ್ನ ಅಥವಾ ಸ್ವಂತ ನೆಲಮಾಳಿಗೆಗಳನ್ನ ತಮ್ಮ ಮನೆಯ ಕೆಳಗಡೆನೆ ತಾವೇ ನಿರ್ಮಿಸಿಕೊಂಡಿದ್ದಾರೆ. ಸೊ ಅಪಾಯವನ್ನ ಮೀರಿದಾಗ ಈ ಅವ್ರು ಏನ್ ಮಾಡ್ತಾರೆ, ತಮ್ಮ ಸ್ವಂತವಾದಂತಹ ನೆಲಮಾಳಿಗೆಯ ಮೇಲೆ ಕೆಳಗೆ ಹೋಗಿ ಅಡ್ಕೊಂಡು ಕುಂತಾರೆ. ಸೊ ಇನ್ನು ಇದಕ್ಕಿಂತನೂ ಅಪಾಯ ಮೀರ್ತು ಅಂತ ತಿಳ್ಕೊಳ್ಳಿ. ಬಂಕರ್ಗಳು ಕೆಲಸ ನಮಗೆ ಕೊಡ್ಲಿಲ್ಲ ಅಂತಂದ್ರೆ ಆ ಇಡೀ ಹಳ್ಳಿಗಳನ್ನೇ ಸ್ಥಳಾಂತರ ಮಾಡಿಬಿಡ್ತದೆ ಗೌರ್ಮೆಂಟ್. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ನೆನ್ಪಿಟ್ಕೋಬೇಕು. ಸ್ವಿಟ್ಜರ್ಲ್ಯಾಂಡ್ ಅನ್ನೋದೇನಿದೆ ದೇಶ, ಸ್ವಿಟ್ಜರ್ಲ್ಯಾಂಡ್ ತುಂಬಾನೇ ಒಂದು ಡೆವಲಪ್ಡ್ ದೇಶ ಅಂತ ಅನ್ಬೋದು ಇದಕ್ಕೆ. ಈ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತಿಯೊಂದು ಮನೆಗೂ ಬಂಕರ್ ಇರುವುದು ಕಡ್ಡಾಯ. ಇಲ್ಲಿ ಒಂದು ತುಂಬಾನೇ ವ್ಯಂಗ್ಯವಾದಂಥ ಮಾತೇನಂತಂದ್ರೆ, ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ತುಂಬಾ ಶಾಂತಿಯುತವಾದ ದೇಶ. ಇದು ಯಾವುದೇ ಒಂದು ಯುದ್ಧದಲ್ಲಿ ಇನ್ನೂ ತನಕ ಪಾಲ್ಗೊಂಡಿಲ್ಲ. ಈವನ್ ಪ್ರಥಮ ವರ್ಲ್ಡ್ ವಾರ್ ಆಗಲಿ, 2ನೇ ಮಹಾಯುದ್ಧ ಆಗಲಿ, ಆ ಒಂದು ಸಮಯದಲ್ಲೂ ಕೂಡ ಸ್ವಿಟ್ಜರ್ಲ್ಯಾಂಡ್ ಶಾಂತಿಯುತವಾಗಿ ತನ್ನ ಪಾಡಿಗೆ ಇರ್ತಿತ್ತು. ಸೊ ಇಂತಹ ಒಂದು ಶಾಂತಿಯುತವಾದಂಥ ದೇಶ ಕೂಡ
ಪ್ರತಿಯೊಂದು ಮನೆಗೆ ಬಂಕರನ್ನು ಕಡ್ಡಾಯ ಮಾಡಿರುವುದು ತುಂಬಾ ಒಂದು ಶಾಕಿಂಗ್ ಒಂದು ನ್ಯೂಸ್ ಇದು, ನೆನ್ಪಿಟ್ಕೋಬೇಕು ಇದನ್ನು. ಇನ್ನು ಒಂದು ಇಂಟ್ರೆಸ್ಟಿಂಗ್ ಬಂಕರ್ ಇದೆ ರಷ್ಯಾದಲ್ಲಿ, ಬಂಕರ್ 42 ಅಂತ ಇದಕ್ಕೆ ಹೆಸರು. ಬಂಕರ್ ನಂಬರ್ 42, ಮಾಸ್ಕೋ, ರಷ್ಯಾದಲ್ಲಿ. ಸೊ ಇದೊಂದು ಬಂಕರ್ ಏನಿದೆ, 1950ರಲ್ಲಿ ಪರಮಾಣು ದಾಳಿಯ ಒಂದು ತುಂಬಾ ಅಂಜಿಕೆ ಇತ್ತು. ಎಲ್ಲರೂ ಪರಮಾಣು ದಾಳಿ ಆಗತ್ತೆ ಅಂತ ಆಗಿತ್ತು 44ರಲ್ಲಿ. ಅದಾದಮೇಲೆ 2ನೇ ಪರಮಾಣು ದಾಳಿಯನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು. ಆ ಒಂದು ದಾಳಿಯಿಂದ ರಕ್ಷಣೆಯನ್ನು ಕೊಡೋದಕ್ಕಾಗಿ 600 ಜನರಿಗಾಗಿ 30 ದಿನದವರೆಗೆ ಇರುವಂಥ ಒಂದು ಬಂಕರನ್ನು ರಷ್ಯಾ ನಿರ್ಮಾಣ ಮಾಡಿತ್ತು, ಬಂಕರ್ ನಂಬರ್ 42. ಸದ್ಯಕ್ಕೆ ಈ ಬಂಕರ್ ನಂಬರ್ 42ನ ನೀವು ಮಾಸ್ಕೋನಲ್ಲಿರುವಂಥ ಒಂದು ಮ್ಯೂಸಿಯಂನಲ್ಲೂ ಕೂಡ ನೋಡ್ಬೋದು. ಮಾಸ್ಕೋನಲ್ಲಿ ಒಂದು ಮ್ಯೂಸಿಯಂನಲ್ಲಿ ನೋಡ್ಬೋದು ನೀವು ಅದನ್ನು. ಸೊ ಇಲ್ಲಿ ನೋಡಿ ನೀವು ಬಂಕರ್ ಹೇಗಿದೆ ಅಂತ. ತುಂಬಾ ಈಗ ಇದನ್ನು ಮ್ಯೂಸಿಯಂನಲ್ಲಿ ಇಟ್ಟಿದ್ದರಿಂದ ಈ ರೀತಿ ಇದನ್ನು ಅಲಂಕಾರನ ಕೂಡ ಮಾಡಿದ್ದಾರೆ. ಬಟ್ ಈ ರೀತಿ ಅಲಂಕೃತವಂತೂ ಇರಲ್ಲ ಬಂಕರ್ಗಳು. ತುಂಬಾ ಬೇಸಿಕ್ ನಿಮ್ಮ ಏನು ನೀಡ್ಗಳಿರ್ತವೆ ಅವುಗಳನ್ನು ಪೂರೈಸೋಕೆ ಬಂಕರ್ನ ತಯಾರು ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ನೀವು ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ. ತುಂಬಾ ಡೀಪಾಗಿ ನಾವು ಸ್ಟಡಿ ಮಾಡ್ತಿದ್ದೀವಿ. ನೋಟ್ಸನ್ನು ಮಾಡೋದನ್ನು ಮರಿಬೇಡಿ, ಹಾಗೂ ವಾರದ ಅಂತ್ಯಕ್ಕೆ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ರಿವಿಷನ್ ಮಾಡೋದನ್ನು ಕೂಡ ಮರೆಯಬೇಡಿ. ತುಂಬಾ ಹೆಲ್ಪ್ ಆಗ್ತವೆ ನಿಮಗೆ ಇವು. 4ನೇ ಪ್ರಶ್ನೆ ಹೇಗಿದೆ ನೋಡಿ ಫ್ರೆಂಡ್ಸ್. ಇತ್ತೀಚೆಗೆ ಒಟ್ಟು ಎಷ್ಟು ಜನಧನ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ? ಈ ಒಂದು ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಜನಧನ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗ್ತಿದೆ. ಫಸ್ಟ್ ಆಫ್ ಆಲ್ ಇದು ಒಂದು ಇಂಪಾರ್ಟೆಂಟ್ ವಿಷಯ. ಯಾಕೆ ನಿಷ್ಕ್ರಿಯಗೊಳಿಸಲಾಗ್ತಿದೆ ಅಂತಂದರೆ, ಆರ್ಥಿಕ ಅಪರಾಧಗಳು ಹೆಚ್ಚಾಗಿವೆ, ಖಾತೆದಾರರ ಸಾವು ಉಂಟಾದರೆ, ಅಥವಾ ಆದಾಯ ತೆರಿಗೆ ಅವರು ತುಂಬದೇ ಹೋದರೆ, ಈ ಒಂದು ಕಾರಣಗಳಿಗೆ ಜನಧನ ಖಾತೆಗಳನ್ನು ಸರ್ಕಾರ ಕ್ಲೋಸ್ ಮಾಡ್ತಿದೆ. ಒಟ್ಟು 11.57 ಕೋಟಿ ಖಾತೆಗಳನ್ನು ಸರ್ಕಾರ ನಿಷ್ಕ್ರಿಯಗೊಳಿಸಿದೆ. ತುಂಬ ದೊಡ್ಡ ನಂಬರ್ ಇದು. ಭಾರತದ ಜನಸಂಖ್ಯೆನೇ 140 ಕೋಟಿ. ಅದರಲ್ಲಿ ಆಲ್ಮೋಸ್ಟ್ 7 to 8% ಖಾತೆಗಳನ್ನು ಸರ್ಕಾರ ಕ್ಲೋಸ್ ಮಾಡಿದೆ ಅಂತಂದರೆ ತುಂಬ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ಇದನ್ನು ಸ್ಟಾರ್ಟ್ ಯಾಕೆ ಮಾಡಲಾಗಿತ್ತು ಜನಧನ ಖಾತೆಗಳನ್ನು? ಪ್ರಧಾನಮಂತ್ರಿ ಮೋದಿ ಅವರು ಸ್ಟಾರ್ಟ್ ಮಾಡಿದರು. ಯಾವಾಗ? 2014ರಲ್ಲಿ. ಅವರು ತಮ್ಮ ಕಾರ್ಯಕಾಲಕ್ಕೆ ಕಾಲಿಟ್ಟು ಕೂಡಲೇ ಫಸ್ಟ್ ಅವ್ರು ಮಾಡಿದ್ದೇ ಇದನ್ನು, ಜನಧನ ಖಾತೆಗಳನ್ನು. ಯಾಕಂತಂದರೆ ಪ್ರತಿಯೊಬ್ಬ ನಾಗರಿಕನ ಕಡೆನೂ ಬ್ಯಾಂಕ್ ಅಕೌಂಟ್ ಇರಲಿ ಅನ್ನೋದೇ ನಮ್ಮ ಮೋದಿ ಗೌರ್ಮೆಂಟ್ನ ಆಸೆ. ಬ್ಯಾಂಕ್ ಅಕೌಂಟ್ ಇದ್ದರೆ ಅವರಿಗೆ ಎಲ್ಲ ಒಂದು ಫೆಸಿಲಿಟಿಗಳ ಒಂದು ಲಾಭವನ್ನು ಅವರು ತೊಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಅದರ್ವೈಸ್ ಎಷ್ಟೇ ನೀವು ಯೋಜನೆಗಳು ತೊಗೊಂಡ್ಬನ್ನಿ, ಏನಾದರೂ ಮಾಡಿ, ಅದು ಹಳ್ಳಿಯ ತನಕ ತಲುಪೋಕೆ ಕಷ್ಟ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ತುಂಬ ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ದಾರೆ ಮೋದಿಯವರು. ಆದರೆ ಏನಂತಂದರೆ, ಶುರು ಅಂತೂ ಮಾಡಿದರು, ಆದರೆ ಕಳೆದ 4 ವರ್ಷಗಳಿಂದ ಬ್ಯಾಂಕ್ ಅಕೌಂಟ್ಗಳು ಹೆಚ್ಚಾಗೋದು ಹೊರತು ನಿಷ್ಕ್ರಿಯ ಜಾಸ್ತಿ ಆಗ್ತಿವೆ. ಓಕೆ, ಆದ್ದರಿಂದ ಈಗ ಏನು ಹೇಳಲಾಗಿದೆ ಅಂತಂದರೆ, 10 ವರ್ಷಗಳ ತನಕ ಅಕಸ್ಮಾತ್ ನಿಮ್ಮ ಖಾತೆ ನಿಷ್ಕ್ರಿಯವಾಗಿದ್ದರೆ ನಿಮ್ಮ ಹಣ ವಾಪಸ್ RBIಗೆ ಹೋಗುತ್ತೆ. ಸೊ 10 years ಏನಿದೆ ವ್ಯಾಲಿಡಿಟಿ, ಅಷ್ಟರೊಳಗೆ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಜನಧನ ಖಾತೆ ಫಸ್ಟ್ ಟೈಮ್ ಆಗಸ್ಟ್ 28, 2014ರಲ್ಲಿ ಶುರುವಾಗಿತ್ತು. ಇದರಲ್ಲಿ 2 ಲಕ್ಷದವರೆಗೆ ಒಂದು ಅಪಘಾತ ವಿಮೆ ಸಿಗತ್ತೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್, ಮತ್ತು 30,000 ರೂಪಾಯಿಗಳ ಲೈಫ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ, ಜೀವ ವಿಮೆ. ಸೊ ಇವೇ ಇವತ್ತಿನ ಕರೆಂಟ್ ಅಫೇರ್ಸ್ ಫ್ರೆಂಡ್ಸ್. ನಿಮಗೆ ಒಂದು ಸೀರಿಯಸ್ ಆದಂಥ ಒಂದು ವಿಷಯ ಹೇಳ್ತೀನಿ ಕೊನೆಗೆ. ದಿನದಲ್ಲಿರುವಂಥ 24 ಗಂಟೆಗಳಲ್ಲಿ ನೀವು ಕೇವಲ ಒಂದು 10ರಿಂದ 15 ನಿಮಿಷನ ಈ ಒಂದು ಕರೆಂಟ್ ಅಫೇರ್ಸ್ಗೆ ಕೊಡಬೇಕು. ನಾನು ನಿಮಗೆ ಇದೇ ಕರೆಂಟ್ ಅಫೇರ್ಸನ್ನು ಓದಿ ಅಂತ ಹೇಳ್ತಿಲ್ಲ, ನಮ್ಮ ವಿಡಿಯೋನೇ ನೋಡಿ ಅಂತ ಹೇಳ್ತಿಲ್ಲ. ಆದರೆ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೀವು 360 ಡಿಗ್ರಿ ಬೆಳವಣಿಗೆಯನ್ನು ಹೊಂದಬೇಕು ಲೈಫಲ್ಲಿ ಅಂತಂದರೆ ಕರೆಂಟ್ ಅಫೇರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನಾವು ಕರೆಂಟ್ ಅಫೇರ್ಸ್ ಜೊತೆ ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಮಾಡ್ತೀವಿ ನಿಮ್ಮದು. ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ಗಳನ್ನು ತಪ್ಪದೇ ನೋಡಬೇಕಾದ್ರೆ ಏನು ಮಾಡಬೇಕು? ಬೆಲ್ ಐಕನ್ ಪ್ರೆಸ್ ಮಾಡಬೇಕು, ಅಂದ್ರೇ ನಿಮಗೆ ನೋಟಿಫಿಕೇಶನ್ ಬರೋದು, ಅದರ್ವೈಸ್ ಬರಲ್ಲ. ಸೊ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ಒಂದು ಲೈಕನ್ನು ಕೂಡ ಕೊಡಿ. ನಮಗೆ ಈ ರೀತಿ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್.